ಪತ್ನಿಯನ್ನ ನೋಡಿ ದರ್ಶನ್ ಎಮೋಷನಲ್ ಆದ್ರು. ಬಳ್ಳಾರಿ ಜೈಲು ಸೇರಿದ ಬಳಿಕ ಮೊದಲ ಬಾರಿಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಪರಸ್ಪರ ಮುಖಾಮುಖಿಯಾಗಿದೆ. ಪತ್ನಿಯನ್ನ ನೋಡ್ತಾ ಇದ್ದ ಹಾಗೆ ದರ್ಶನ್ಗೆ ಇದ್ದಂತಹ ಎಮೋಷನ್ಸ್ ಆಚೆ ಬಂದಿದೆ. ಪರಪ್ಪನಗ್ರಹಾರ ರಾಜಾತಿಥ್ಯದ ಬಳಿಕ ಮೊದಲ ಬಾರಿಗೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಫೇಸ್ ಆಫ್ ಆದ್ರು. ಈ ಸಂದರ್ಭದಲ್ಲಿ ಪತ್ನಿಯನ್ನ ನೋಡ್ತಾ ಇದ್ದ ಹಾಗೆ ಗದ್ಗದಿತರಾದ್ರು ದರ್ಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಗದ್ಗದಿತರಾಗಿದ್ದಕ್ಕೆ ಏನೇನು ಕಾರಣಗಳು ಇದ್ದಿರಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕಾರಣ ಇವ್ರಿಗೋಸ್ಕರ ಕಾನೂನು ಹೋರಾಟವನ್ನು ಆಚೆ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಅವರು. ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್ ಭಾಳ ಎಮೋಷನಲ್ ಆದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಎಮೋಷನಲ್ ಆಗಿದ್ದಕ್ಕೆ ಏನೇನು ರೀಸನ್ಸ್ ಇದೆ, ಏನೇನು ಚರ್ಚೆ ಆಯ್ತಂತೆ, ಜೈಲಿನ ಮೂಲಗಳು ಏನು ಹೇಳ್ತಾ ಇದೆ ಇದ್ರ ಬಗ್ಗೆ? ಮಮತಾ, ಆರಂಭದಲ್ಲಿ ದರ್ಶನ್ ಅವರು ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾಗ ಪ್ರತಿ ವಾರ ಇಲ್ಲಾಂದ್ರೆ 15 ದಿನಕ್ಕೊಂದ್ಸರಿ ವಿಜಯಲಕ್ಷ್ಮಿ ಅವರು ತಮ್ಮ ಪುತ್ರನ ಜೊತೆಗೆ ಹೋಗಿ ದರ್ಶನ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಿದ್ರು. ಮತ್ತೆ ಮುಂದೆ ಕಾನೂನು ಹೋರಾಟದ ಬಗ್ಗೆಯೂ ಸಹಿತ ಚರ್ಚೆ ಮಾಡ್ತಿದ್ರು. ಆದ್ರೆ ಅಲ್ಲಿ ಫೋಟೋಗಳು ವೈರಲ್ ಆದ್ಮೇಲೆ ಸಾಕಷ್ಟು ಸಂಕಷ್ಟಕ್ಕೊಳಗಾದ್ರು. ಅದಾದ್ಮೇಲೆ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ರು. ಹೀಗಾಗಿನೇ ಸಹಜವಾಗಿ ದರ್ಶನ್ ಅವ್ರನ್ನ ನೋಡಿದ ತಕ್ಷಣ ವಿಜಯಲಕ್ಷ್ಮಿ ಅವರು ಭಾವುಕರಾದ್ರು. ಯಾಕಂದ್ರೆ ಒಂದು ವೇಳೆ ಬೆಂಗಳೂರಿನಲ್ಲಿ ಇದ್ದಿದ್ರೆ ಕಾನೂನು ಹೋರಾಟ ತುಂಬಾ ಸುಲಭವಾಗ್ತಿತ್ತು. ವಾರದಲ್ಲಿ 2 ಬಾರಿ ಅವಕಾಶ ಇತ್ತು. 2 ಬಾರಿ ಅವಕಾಶವನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಬಳಸ್ಕೊಳ್ಬಹುದಾಗಿತ್ತು. ಆದ್ರೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ರಿಂದ ಸಹಜವಾಗಿ ದರ್ಶನ್ ಅವ್ರನ್ನ ನೋಡಿದ ತಕ್ಷಣ ಭಾವುಕರಾದ್ರು. ಅಂದ್ರೆ ಮುಂದೆ ಕಾನೂನು ಹೋರಾಟಕ್ಕೆ ಮತ್ತೆ ಪದೇ ಇಲ್ಲಿಗೆ ಬರ್ಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಸಹಜವಾಗಿ ಪ್ರತಿ ಬಾರಿ ದರ್ಶನ್ ಅವರ ಬೆನ್ನ ಹಿಂದೆ ನಿಂತು, ಅಂದ್ರೆ ಈ ಒಂದು ಕೇಸ್ ಆದಾಗಿನಿಂದ ದರ್ಶನ್ ಅವರ ಬೆನ್ನ ಹಿಂದೆ ನಿಂತು ಕಾನೂನು ಹೋರಾಟದ ಬಗ್ಗೆ ಮತ್ತು ದರ್ಶನ್ ಅವರಿಗೆ ಸದಾಕಾಲ ಧೈರ್ಯ ತುಂಬುವಂತ ಕೆಲಸ ಮಾಡ್ತಿರುವಂತದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದೇ ಮೊದಲ ಬಾರಿಗೆ ಬಂದಿದ್ರ ಭಾಗವಾಗಿ ಸಹಜವಾಗಿನೇ ಇಬ್ರು ಪರಸ್ಪರ ಒಬ್ರಿಗೊಬ್ರು ಮುಖ ನೋಡ್ಕೊಂಡಾಗ ಭಾವುಕರಾದ್ರು. ಇವೆಲ್ಲ ಒಂದ್ ಕಡೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ದರ್ಶನ್ ಅವರಿಗೆ ಧೈರ್ಯವನ್ನು ತುಂಬಿದ ನಂತರದಲ್ಲಿ ಬಹುಶಃ ದರ್ಶನ್ ಅವರು ಹೆಚ್ಚುವರಿ ದಿನಗಳನ್ನ ಕಳೀಲಿಕ್ಕೆ ಒಂದಿಷ್ಟು ಉತ್ಸಾಹ ಬರುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇಲ್ಲಿ ಆರಂಭದಲ್ಲಿ 3 ದಿನಗಳಾದ್ರೂ ಸಹಿತ ಯಾರೊಬ್ರು ದರ್ಶನ್ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಮತ್ತೊಂದು ಕಡೆಗೆ ಇತರ ಕೈದಿಗಳ ಜೊತೆಗೂ ಸಹಿತ ದರ್ಶನ್ ಅವರು ಬೆರ್ತಿರಲಿಲ್ಲ. ಹೀಗಾಗಿ ಇವತ್ತು ವಿಜಯಲಕ್ಷ್ಮಿ ಅವರನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದ್ರು. ದರ್ಶನ್ ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ತದನಂತರದಲ್ಲಿ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಅವರಿಗೆ ಇದೀಗ ಅವರ ಪತ್ನಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಮತಾ, ಆಲ್ ರೈಟ್ ಅಮರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.